ಪಿತ್ತಕೋಶದ ಸಮಸ್ಯೆಗಳ ಲಕ್ಷಣಗಳು. ಮೇಲಿನ ಹೊಟ್ಟೆ ನೋವು. ಪಿತ್ತಕೋಶದಲ್ಲಿ ತೊಂದರೆ ಇದ್ದರೆ ಕಾಣಿಸಿಕೊಳ್ಳುವ ಮೊದಲ ಲಕ್ಷಣ ಮೇಲಿನ ಹೊಟ್ಟೆ ನೋವು. ಈ ನೋವು ಸಾಮಾನ್ಯವಾಗಿ ಹೊಟ್ಟೆಯ ಮೇಲ್ಭಾಗದಲ್ಲಿ, ಬೆನ್ನುಮೂಳೆಗೆ ಕೆಳಗೆ ಸಂಭವಿಸುತ್ತದೆ. ವಿಶೇಷವಾಗಿ ಈ ನೋವು ಲಘುವಾಗಿ ಇರದೆ, ತೀವ್ರವಾಗಿ, ಸಹಿಸಲಾಗದ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ಪಿತ್ತಕೋಶದಲ್ಲಿ ತೊಂದರೆ ಇದ್ದರೆ ಹೊಟ್ಟೆ ನೋವು ಆರಂಭವಾಗಿ ಅದು ಮೇಲ್ಬೆನ್ನು ಹಾಗೂ ಬಲಭುಜದವರೆಗೂ ಹರಡುತ್ತದೆ. ಈ ನೋವು ತುಂಬಾ ತೀವ್ರವಾಗಿ ಕಾಣಿಸಿಕೊಳ್ಳುತ್ತದೆ. ಅಜೀರ್ಣ. ಹೊಟ್ಟೆ ಉಬ್ಬರ. ಅಜೀರ್ಣ ಸಮಸ್ಯೆ ಹಲವಾರು ಆರೋಗ್ಯ ತೊಂದರೆಗಳ ಲಕ್ಷಣವಾಗಿರಬಹುದು. ಅದರಲ್ಲಿ ಒಂದು ಪಿತ್ತಕೋಶದ ತೊಂದರೆ. ಪಿತ್ತಕೋಶ ಸರಿಯಾಗಿ ಕೆಲಸ ಮಾಡದಿದ್ದರೆ ಹಲವಾರು ಜೀರ್ಣಕ್ರಿಯೆಯ ತೊಂದರೆಗಳು ಉಂಟಾಗಬಹುದು ಮತ್ತು ಹೊಟ್ಟೆ ಉಬ್ಬರ ಕಾಣಿಸಬಹುದು. ಪಿತ್ತಕೋಶದಿಂದ ಹೋಗುವ ಪಿತ್ತನಾಳಿಯಲ್ಲಿ ತಡೆ ಬಂದರೆ, ಪಿತ್ತ ರಕ್ತದಲ್ಲಿ ಹೇರಳವಾಗಿ ಸೇರಿ ಚರ್ಮ ಮತ್ತು ಕಣ್ಣುಗಳನ್ನು ಹಳದಿ ಬಣ್ಣದಂತೆ ಮಾಡುತ್ತದೆ. ಇಂತಹ ಸ್ಥಿತಿ ಪಿತ್ತಕೋಶದಲ್ಲಿ ತೀವ್ರವಾದ ತೊಂದರೆಯ ಸೂಚನೆಯಾಗಿರುತ್ತದೆ. ಇಂತಹ ಲಕ್ಷಣ ಕಂಡುಬಂದರೆ ತಡ ಮಾಡದೆ ವೈದ್ಯರನ್ನು ಸಂಪರ್ಕಿಸಬೇಕು. ಪಿತ್ತಕೋಶದಲ್ಲಿ ತಡೆ ಉಂಟಾಗಿ ಪಿತ್ತನೀರಿನ ಹರಿವಿನಲ್ಲಿ ತೊಂದರೆ ಉಂಟಾದರೆ, ಮಲಬೂದು ಅಥವಾ ಬಿಳಿ ಬಣ್ಣದಲ್ಲಿ ಹೊರಬರುತ್ತದೆ. ಗಾಢ ಬಣ್ಣದ ಮೂತ್ರ. ಪಿತ್ತಕೋಶದಲ್ಲಿ ತೊಂದರೆ ಇದ್ದರೆ ರಕ್ತದಲ್ಲಿ ಬಿಲಿರುಬಿನ್ ಹೆಚ್ಚು ಆಗಿ, ಗಾಢ ಬಣ್ಣದ ಮೂತ್ರವು ಹೊರಬರುತ್ತದೆ. ಗಾಢ ಮೂತ್ರಕ್ಕೆ ಹಲವಾರು ಕಾರಣಗಳಿದ್ದರೂ ಪಿತ್ತಕೋಶದ ತೊಂದರೆ ಪ್ರಮುಖ ಕಾರಣವಾಗಿರಬಹುದು. ಇಂತಹ ಲಕ್ಷಣಗಳಿದ್ದರೆ ಅವನ್ನು ಲಘುವಾಗಿ ತೆಗೆದುಕೊಳ್ಳದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ವೈದ್ಯರು ಸುರೇಶ್.